ನಮಸ್ಕಾರ. ಇವತ್ತು ಹೆಸರು ಕಾಳಿನ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ನಾಟಿ ಅಥವಾ ಜವಾರಿ ಹೆಸರು ಕಾಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ಪಲ್ಯ. ಇದು ಸ್ವಲ್ಪ ಸಣ್ಣಕ್ಕಿರುತ್ತೆ, ಹಾಗೆ ಡಾರ್ಕ್ ಗ್ರೀನಲ್ಲಿ ಇರುತ್ತೆ, ಸ್ವಲ್ಪ ಶೈನಿಂಗ್ ಇರಲ್ಲ ಮೇಲ್ಗಡೆ. ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಈ ಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ನಂತರ ಇದು ಯಾವ ಥರ ಪಲ್ಯ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬಾಣಲೆಗೆ 2-3 ಸ್ಪೂನ್ ಹಾಕೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಖಾರನ ಆ್ಯಡ್ ಮಾಡಿಕೊಂಡು, ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೆನೆಸಿರುವಂಥ ಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಾಳನ್ನ ಅಷ್ಟೇ ಆ್ಯಡ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಮೊಳಕೆ ಕಟ್ಟೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಸಿ ನೀರನ್ನ ಯಾಕೆ ಆ್ಯಡ್ ಮಾಡೋದಂದರೆ ಬೇಗ ಬೇಯುತ್ತೆ ಅಂತ. ಸ್ವಲ್ಪ ಜವಾರಿ ಕಾಳಾಗಿರೋದ್ರಿಂದ ಬೇಗ ಬೇಯಲ್ಲ, ಅದಕ್ಕೆ 10-15 ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಗುರಳಿನ ಪುಡಿ ಅಥವಾ ಹುಚ್ಚೆಳ್ಳಿನ ಪುಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀರೆಲ್ಲ ಡ್ರೈ ಆಗಿದೆ. ಈಗ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಇಲ್ಲಿ ನಾನು ಹಸಿ ಖಾರನ ಯಾವ ಥರ ಮಾಡೋದು ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೊಬ್ಬರು ಕಮೆಂಟ್ ಮಾಡಿದರು ಇದು ಹಸಿ ಖಾರ ಅಲ್ಲ, ಇದನ್ನು ಹಿಂಡಿ ಅಂತ ಹೇಳ್ತಾರೆ ಅಂತ. ಆದರೆ ನನಗೆ ಗೊತ್ತಿರೋ ಹಾಗೆ ಹಾವೇರಿ ಸೈಡಲ್ಲಿ ಈ ಥರ ಮಾಡ್ತಾರೆ. ಅದಕ್ಕೆ ಮೆಂತ್ಯ ಕಾಳು ಹಾಕಿ ಅದೇ ಬೇರೆ ಥರ ಮಾಡ್ತಾರೆ. ಅದನ್ನು ಹಿಂಡಿ ಅಂತಾರೆ, ಇದನ್ನು ಹಸಿ ಖಾರ ಅಂತ ಹೇಳ್ತಾರೆ. ಈಗ ನೀವು ಇದಕ್ಕೆ ಹಿಂಡಿ ಅಂತಿರೋ ಅಥವಾ ಹಸಿ ಖಾರ ಅಂತಿರೋ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು.